ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಯೂಶಲಿ ನಾವು ಒಂದು ಹೈ ಪ್ರೋಟೀನ್ ಮೀಲ್ ಅಂತ ಮಾತಾಡಬೇಕಾದ್ರೆ ಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ನಾವು ಎಗ್ಸ್ ಮತ್ತು ಚಿಕನ್ ಅನ್ನೋದನ್ನು ತುಂಬಾ ಮಹತ್ವ ಕೊಡ್ತೀವಿ. ಬಿಕಾಸ್ ಅದು ತುಂಬಾ ಈಸಿಲಿ ಅವೈಲೇಬಲ್ ಇರುತ್ತೆ ಎಲ್ಲಿ ಹೋದರೂ ಕೂಡ. ಈಗ ಎಗ್ಸನ್ನು ಬಾಯ್ಲ್ಡ್ ಎಗ್ ಆಗಲಿ, ಬುರ್ಜಿ ಆಗಲಿ, ಆಮ್ಲೆಟ್ ಆಗಲಿ ಮಾಡಿ ತಿನ್ಬೋದು. ಚಿಕನ್ ಬ್ರೆಸ್ಟ್ ಅಂತ ನಾವು ಯೂಸ್ ಮಾಡ್ತೀವಿ, ಅಥವಾ ಚಿಕನ್ ಬ್ರೆಸ್ಟನ್ನು ನಾವು ತೊಗೊಳ್ತೀವಿ ಲೀನ್ ಮಸಲ್ ಗೇನ್ಗೆ. ಈಗ ಚಿಕನ್ ಬ್ರೆಸ್ಟ್ ಏನಕ್ಕಂದರೆ ಪರ್ 100 grams ಆಫ್ ಚಿಕನ್ ಬ್ರೆಸ್ಟಲ್ಲಿ ನಮಗೆ ಆಲ್ಮೋಸ್ಟ್ 31 grams ಆಫ್ ಪ್ರೋಟೀನ್ ಸಿಗುತ್ತೆ, ವಿಚ್ ಇಸ್ ರಿಯಲಿ ಅ ಹೈ ಅಮೌಂಟ್. ಸೊ ಈಗ ನಾವು ಚಿಕನ್ ಬ್ರೆಸ್ಟನ್ನು ಯಾವತ್ತಾದರೂ ನಾವು ಕುಕ್ ಮಾಡಬೇಕಾದ್ರೆ ಅದು ತುಂಬಾ ಹಾರ್ಡ್ ಆಗುತ್ತೆ, ರಬರಿ ಆಗುತ್ತೆ, ತುಂಬಾ ಚೂವಿ ಆಗುತ್ತೆ, ಅಂದರೆ ಅದು ಗಟ್ಟಿ ಆಗುತ್ತೆ, ತಿನ್ಲಿಕ್ಕೆ ಹೋಗೋದಿಲ್ಲ. ಸೊ ಇವತ್ತು ನಾನು ನಿಮಗೆ ಒಂದು ಜ್ಯೂಸಿ ಚಿಕನ್ ಬ್ರೆಸ್ಟನ್ನು ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ತೀನಿ ಇನ್ ಜಸ್ಟ್ 15 minutes. ಇದನ್ನು ನೀವು ನಿಮ್ಮ ಕಟಿಂಗ್ ಫೇಸಲ್ಲಿ ಇರಬೇಕಾದ್ರೆ ಅಥವಾ ಒಂದು ಶೆಡ್ಡಿಂಗ್ ಫೇಸಲ್ಲಿ ಇರಬೇಕಾದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು, ವಿಚ್ ಇಸ್ ರಿಯಲಿ ಅಮೇಝಿಂಗ್ ಟು ಈಟ್. ಆ್ಯಂಡ್ ನೀವು ಇದನ್ನು ಥ್ರೂ ಔಟ್ ದ ಇಯರ್ ಫಾಲೋ ಮಾಡ್ಬೋದು, ಯಾರಿಗೆ ನಾನ್ ವೆಜ್ ಇಷ್ಟ ಅವ್ರಿಗೆ. ಸೊ ಎಸ್, ಲೆಟ್ಸ್ ಗೋ. ಸೊ ಎಸ್, ಚಿಕನ್ ತೊಗೊಂಬಂದಾಗಿದೆ. ಸೊ ಲೆಟ್ಸ್ ಮೇಕ್ ಇಟ್. ಸೊ ಎಸ್ ಫ್ರೆಂಡ್ಸ್, ಯಾವತ್ತು ನೀವು ಚಿಕನ್ ಶಾಪಿಂದ ತೊಗೊಂಡು ಬಂದಮೇಲೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಚಿಕನಲ್ಲಿ ತುಂಬಾ ಮೈಕ್ರೋ ಬ್ಯಾಕ್ಟೀರಿಯಾಸ್ ಇರುತ್ತೆ, ವಿಚ್ ಇಸ್ ರಿಯಲಿ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ವೆನ್ ಎವರ್ ಯು ಬೈ ಚಿಕನ್, ಮೇಕ್ ಶ್ಯೂರ್ ಇದನ್ನು ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಎಸ್, ನಾವು ಇವಾಗ ಅದನ್ನು ಕ್ಲೀನ್ ಮಾಡುವ ಪೀಸ್ ಬೈ ಪೀಸ್. ಸೊ ಎಸ್ ಫ್ರೆಂಡ್ಸ್, ಕ್ಲೀನಿಂಗ್ ಆಫ್ ದ ಚಿಕನ್ ಈಗ ಆಲ್ರೆಡಿ ಆಗಿದೆ. ಸೊ ಈಗ ಅದಕ್ಕೆ ಹಾಕೋ ಮಸಾಲೆಗಳೆಲ್ಲ ಏನು ಅಂತ ನೋಡಿ, ಎಂಡ್ವರೆಗೂ ನೋಡಿ. ಬಿಕಾಸ್ ನಾನು ನನ್ನ ಫೇವ್ರೆಟ್ ಮಸಾಲ ಕೂಡ ಆ್ಯಡ್ ಮಾಡ್ತೀನಿ, ಫೇವ್ರೆಟ್ ಇಂಗ್ರೀಡಿಯೆಂಟ್. ಇದರಿಂದ ನಿಮ್ಮ ಚಿಕನ್ನ ಟೇಸ್ಟ್ ಟ್ರಿಪಲ್ ಟೈಮ್ಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಎಸ್, ಕೀಪ್ ವಾಚಿಂಗ್. ಸೊ ಎಲ್ರಿಗಿಂತ ಫಸ್ಟ್ ನಾವು ಆ್ಯಡ್ ಮಾಡೋಣ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮುಗ್ದೋಗಿದೆ, ಸೊ ಪ್ಯಾಕೆಟಲ್ಲಿದೆ, ಸೊ ಡೋಂಟ್ ಮೈಂಡ್. And now adding some coriander powder to it. ಸ್ವಲ್ಪ ಅರಿಶಿನ, ಹಲ್ದಿ, ಆ್ಯಂಡ್ ಸ್ವಲ್ಪ ಕಾಳು ಮೆಣಸಿನ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್. Then anybody who wants to add cinnamon powder add ಮಾಡ್ಕೊಳ್ಳಿ, because this is
ರಿಯಲಿ ವೆರಿ ದಿಸ್ ಗಿವ್ಸ್ ಟೇಸ್ಟ್ ಕೂಡ ಕೊಡುತ್ತೆ, ಹೆಲ್ತ್ಗೂ ತುಂಬಾ ಒಳ್ಳೆಯದು ಸಿನಮನ್. ಆ್ಯಂಡ್ ದಿಸ್ ಇಸ್ ಹೌ ದಿಸ್ ಲುಕ್ಸ್. ಸೊ ಇದು ಸಿನಮನ್ ಪೌಡರ್. ಆ್ಯಂಡ್ ನಾವು ಆ್ಯಸ್ ನಾನು ಹೇಳಿದ್ದೆಲ್ಲ ಅದೇ ಥರ ದಿಸ್ ಈಸ್ ಪಿರಿ ಪಿರಿ ಮಸಾಲ ವಿಚ್ ಐ ವಿಲ್ ಬಿ ಆ್ಯಡಿಂಗ್. ಇದರಿಂದ ನಿಮ್ಮ ಕಂಪ್ಲೀಟ್ ಚಿಕನ್ನ ಟೇಸ್ಟೇ ಚೇಂಜ್ ಆಗುತ್ತೆ. ಸೊ ಇದನ್ನು ಕೂಡ ಆ್ಯಡ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಟೋಟಲ್ 1 ಟೇಬಲ್ ಸ್ಪೂನ್ ಆಫ್ ಗೀ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಒಂದು 1/2 ಟೇಬಲ್ ಸ್ಪೂನ್ ಆಫ್ ಗೀ, ಆಮೇಲೆ ಅದನ್ನು ಫ್ರೈ ಮಾಡಬೇಕಾದ್ರೆ ನಾನು 1/2 ಟೇಬಲ್ ಸ್ಪೂನ್ ಆಫ್ ಗೀ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಎಣ್ಣೆಗಿಂತ ಗೀ ಹೆಲ್ದಿಯಾಗಿರುತ್ತೆ. ಸೊ ಐ ವಿಲ್ ಬಿ ಯೂಸಿಂಗ್ ಓನ್ಲಿ ಗೀ. ಸೊ ಎಸ್ ಫ್ರೆಂಡ್ಸ್, ಇಷ್ಟಾಗಿದೆ. ನಾವು ಇದನ್ನೆಲ್ಲ ಮಿಕ್ಸ್ ಮಾಡಲಿಕ್ಕೆ ನಾನು ಸ್ವಲ್ಪ ನೀರು ತೊಗೊಳ್ತೀನಿ, ಬಿಕಾಸ್ ಮಿಕ್ಸ್ ಚೆನ್ನಾಗಾಗುತ್ತೆ. ಇದಕ್ಕಿಂತ ನೀವು ಏನೇ ಮಸಾಲ ಜಾಸ್ತಿ ಹಾಕೋ ಅಗತ್ಯನೇ ಇಲ್ಲ, ಬಿಕಾಸ್ ನೀವು ಆಲ್ರೆಡಿ ಇದಕ್ಕೆ ತುಂಬ ಮಸಾಲ ಹಾಕಿದ್ದೀರ. ಸೊ ದಟ್ಸ್ ಓಕೆ. ಇದಕ್ಕಿಂತ ಜಾಸ್ತಿ ಸ್ವಲ್ಪನೂ ಬೇಡ. ಸೊ ಫುಲ್ ಥಿಕ್ ಮಾಡ್ಕೊಬೇಡಿ, ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಳಿ ಇದನ್ನು, ಸೊ ದ್ಯಾಟ್ ನೀವು ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಎಸ್, ದಟ್ಸ್ ಇಟ್. ನಿಮ್ಮ ಚಿಕನ್ ಪ್ರತಿಯೊಂದು ಚಿಕನ್ ಪೀಸಸ್ಗೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಹಾಕಿ. ಸೊ ಎಸ್ ಫ್ರೆಂಡ್ಸ್, ಇಫ್ ಇನ್ ಕೇಸ್ ಚಿಕನ್ ಬ್ರೆಸ್ಟ್ ಪೀಸಸ್ ಸ್ವಲ್ಪ ಥಿಕ್ ಆಗಿದ್ರೆ ಮಧ್ಯದಲ್ಲಿ ಸ್ಲೈಸ್ ಮಾಡ್ಕೊಳ್ಳಿ, ವಿಚ್ ವಿಲ್ ಚೆನ್ನಾಗಿ ಕುಕ್ ಆಗುತ್ತೆ ಇನ್ ಶಾರ್ಟ್. ಆಮೇಲೆ ಸಾಲ್ಟ್ ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಸ್, ಶುರು ಮಾಡುವ. ಎಸ್, ಆ್ಯಸ್ ಹೇಳಿದ್ದೆ, 1/2 ಸ್ಪೂನ್ ಆಫ್ ನಾವು ಘೀ ಆಲ್ರೆಡಿ ಅದಕ್ಕೆ ಆ್ಯಡ್ ಮಾಡಿದ್ವಿ. ಸೊ 1/2 ಸ್ಪೂನ್ ನಾನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಘೀ ಟೇಸ್ಟಿಗೆ. ಸೊ ಇಟ್ಸ್ ಮೋರ್ ದೆನ್ ಎನಫ್. ಈಗ ಈ ಚಿಕನನ್ನು ನೀವು ಮ್ಯಾರಿನೇಟ್ ಮಾಡಿ ಕೂಡ ಇಡ್ಬೋದು, ಅಥವಾ ನೀವು ಇಮಿಡಿಯೇಟ್ಲಿ ಕೂಡ ಮಾಡ್ಬೋದು. ನನಗೆ ಇಮಿಡಿಯೇಟ್ಲಿ ತಿನ್ನಬೇಕಿದೆ ಈಗ, ಸೊ ಐ ವಿಲ್ ಬಿ ಮೇಕಿಂಗ್ ಇಟ್ ಇಮಿಡಿಯೇಟ್ಲಿ. ಸೊ ಗೈಸ್, ದ ಟ್ರಿಕ್ ಏನಂದರೆ ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು ನೀವು ಯಾವತ್ತು. ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲೇ ಇದು ಕುಕ್ ಆಗಬೇಕು, ಹೈ ಫ್ಲೇಮಲ್ಲಿ ಕುಕ್ ಆಗಬಾರ್ದು. ಸೊ ಈ ಥರ ನೀವು 5 ನಿಮಿಷ ಕುಕ್ ಮಾಡ್ತೀರಾ. 5 ನಿಮಿಷ ಆದಮೇಲೆ ಇದನ್ನು ನಾವು ಪುನಃ ಅಂದರೆ ಅಪೋಸಿಟ್ ಸೈಡ್ ಅಂದರೆ ತಿರುಗಿಸಿ ಫ್ಲಿಪ್ ಮಾಡಿ ಮತ್ತೆ 5 ನಿಮಿಷ ಕುಕ್ ಮಾಡ್ತೀವಿ. ದ್ಯಾಟ್ಸ್ ಇಟ್. ಸೊ ಎಸ್, ಈಗ ನಾನು 5 ಮಿನಿಟ್ಸ್ ಆಗಿದೆ. ಸೊ ನಾವೀಗ ಫ್ಲಿಪ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ನೀವು ಇನ್ನೊಂದು 5 ಮಿನಿಟ್ಸ್ ಇದೇ ಥರ ಇಡಬೇಕು.
ಸೊ ಎಸ್ ಗೈಸ್ ಆಲ್ಮೋಸ್ಟ್ ಈ ಥರ ಕಲರ್ ಬರುತ್ತೆ ಒಂದು 10 ನಿಮಿಷ ಆದಮೇಲೆ. ಸೊ ಎಸ್ ದಿಸ್ ಇಸ್ ಡನ್. ಈಗ ನಾವು ಡೈರೆಕ್ಟ್ ಪ್ಲೇಟ್ಗೆ ಹಾಕೋಣ. ದೆನ್ ಎಸ್ ಗೈಸ್, ನಿಮ್ಮ ಡಿಲಿಷಿಯಸ್ ಜ್ಯೂಸಿ ಚಿಕನ್ ಬ್ರೆಸ್ಟ್ ರೆಡಿ ಇದೆ. ಸಮ್ ಮೋರ್ ಸಾಲ್ಟ್. ಸೊ ಎಸ್ ಗೈಸ್, ಈ ರೆಸಿಪಿ ನಿಮ್ಗೆ ಎಷ್ಟಾಯಿತು ಅಂತ ಅಂದ್ಕೊಳ್ತೀನಿ. ನೀವು ಇದನ್ನು 100 to 150 ಗ್ರಾಮ್ಸ್ವರೆಗೂ ಚಿಕನ್ ನೀವು ಪರ್ ಮೀಲಲ್ಲಿ ತೊಗೋಬೋದು, ವಿಚ್ ಇಸ್ ವೆರಿ ಹೆಲ್ದಿ, ವಿಚ್ ವಿಲ್ ಗಿವ್ ಯು ಅರೌಂಡ್ 40 to 45 ಗ್ರಾಮ್ಸ್ ಆಫ್ ಪ್ರೋಟೀನ್. ಅದು ಕಂಪ್ಲೀಟ್ ನಿಮ್ಮ ಡೈಲಿ ಪ್ರೋಟೀನ್ ಇಂಟೇಕನ್ನು ಕೂಡ ಕಂಪ್ಲೀಟ್ ಮಾಡುತ್ತೆ. ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅಥವಾ ಈ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅನ್ನೋದನ್ನು ನನಗೂ ಕೂಡ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಅದನ್ನು ಶೇರ್ ಮಾಡಿ. ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮಸ್ಕಾರ, ಮತ್ತೆ ಸಿಗೋಣ. ಸೊ ನಾವು